Hi friends, welcome to my YouTube channel. I am ಕಾಶಿಬಾಯಿ ಕೋಡಿ. ಸೊ ಫ್ರೆಂಡ್ಸ್, ಹಾಗಾದರೆ ಈ ರೀತಿ ಒಂದು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನೋಡಿದ್ವಿ ಫ್ರೆಂಡ್ಸ್. ಅವುಗಳ ಹೊಂದಾಣಿಕೆ ಮತ್ತು ಆವಾಸ ಬಗ್ಗೆ ನೋಡಿದ್ವಿ ಫ್ರೆಂಡ್ಸ್. ಸೊ ಇದೆಲ್ಲ ಹಾಗಾದರೆ ಜೀವ ಎಂದರೇನು ಅನ್ನೋ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ಸೊ ಗೋಧಿಯ ಚೀಲದೊಳಗೆ ಒಂದು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ ಫ್ರೆಂಡ್ಸ್, ಜೀವ ಅಂದರೆ ಏನು ಅಂತ ಅರ್ಥ. ಗೋಧಿಯ ಚೀಲದೊಳಗೆ ನಿಮ್ಮ ಕೈಯನ್ನು ತೋರಿಸಿ ಒಳಭಾಗದಲ್ಲಿ ಬಿಸಿ ಇರುವುದನ್ನು ಗಮನಿಸಿರುವಿರಾ? ಗೋಧಿಯ ಚೀಲದೊಳಗೆ ಸ್ವಲ್ಪ ಶಾಖ ಉತ್ಪತ್ತಿಯಾಗುತ್ತದೆ, ಬೀಜಗಳು ಉಸಿರಾಡುತ್ತವೆ. ಈ ಕ್ರಿಯೆಯಲ್ಲಿ ಒಂದಷ್ಟು ಶಾಖವನ್ನು ಬಿಡುಗಡೆ ಮಾಡುತ್ತವೆ ಫ್ರೆಂಡ್ಸ್. ಬೀಜಗಳಲ್ಲಿ ಇನ್ನಿತರ ಜೀವಕ್ರಿಯೆಗಳು ಸಕ್ರಿಯವಾಗಿಲ್ಲದಿದ್ದರೂ ಬೇರೆ ಬೇರೆ ಜೀವಕ್ರಿಯೆಗಳು ಸಕ್ರಿಯವಾಗಿಲ್ಲದಿದ್ದರೂ ಉಸಿರಾಟದ ಕ್ರಿಯೆ ನಡೆಸುವುದನ್ನು ನಾವು ಗಮನಿಸುತ್ತೇವೆ ಫ್ರೆಂಡ್ಸ್. ಹಾಗಾದರೆ ಜೀವ ಎಂದರೇನು? ಈ ಪ್ರಶ್ನೆಗೆ ಉತ್ತರಿಸುವುದು ಅಷ್ಟು ಸುಲಭವಾಗಿಲ್ಲದಿರಬಹುದು. ಆದಾಗ್ಯೂ ಕೂಡ ನಮ್ಮ ಸುತ್ತಮುತ್ತಲಿನ ವೈವಿಧ್ಯಮಯ ಜೀವಿಗಳನ್ನು ನೋಡುವುದರ ಮೂಲಕ ಜೀವನ ಸುಂದರವಾಗಿದೆ ಎಂದು ನಾವು ತೀರ್ಮಾನಿಸಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಚಾರ್ಟ್ ಇದೆ ಫ್ರೆಂಡ್ಸ್. ಒಂದು ಹುಡುಗ ಹುಡುಗಿ ಇದ್ದಾರೆ, ಸಣ್ಣ ಮಕ್ಕಳು. ಸೊ ಇಲ್ಲಿ ನಾವು ಹೊಂದಾಣಿಕೆ ಮತ್ತು ಆವಾಸ. ಹೊಂದಾಣಿಕೆ ಜಲ ಆವಾಸ, ಜೈವಿಕ ಘಟಕ ಮತ್ತು ವಿಸರ್ಜನೆ ಮತ್ತು ಅವುಗಳ ಒಂದು ಬೆಳವಣಿಗೆ. ಆವಾಸದಲ್ಲಿ ಜೀವಿ, ಅವುಗಳ ವಂಶವೃದ್ಧಿ, ಅವುಗಳ ಉಸಿರಾಟ, ಅವುಗಳ ಪ್ರಚೋದನೆಯನ್ನು ಒಂದು ಬಾಕ್ಸಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಎಲ್ಲ ಒಂದು ಪಾಠದ ಒಂದು ಸಾರಾಂಶ ಇಲ್ಲಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೀವು ಕೂಡ. ಸೊ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸಿರುವ ಸುತ್ತಲಿನ ಪರಿಸರವನ್ನು ಅವುಗಳ ಆವಾಸ ಎನ್ನುವರು. ಸೊ ಇಷ್ಟೊತ್ತು ಆವಾಸದ ಬಗ್ಗೆ, ಹೊಂದಾಣಿಕೆಯ ಬಗ್ಗೆ ಒಂದೊಂದು ಇದನ್ನು ನೋಡಿದ್ವಿ ಫ್ರೆಂಡ್ಸ್. ಇದು ಸಾರಾಂಶ, ಅಂದರೆ ಒಂದು ಪಾಠದ ಕೊನೆಯಲ್ಲಿ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಬರ್ತಿರ್ತಾರೆ ಫ್ರೆಂಡ್ಸ್ ಇವರು. ಹಲವು ಬಗೆಯ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದೇ ಆವಾಸವನ್ನು ಹಂಚಿಕೊಂಡಿರಬಹುದು. ಸೊ ಇನ್ನೊಂದು ನೆಕ್ಸ್ಟ್ ಫ್ರೆಂಡ್ಸ್, ಒಂದು ನಿರ್ದಿಷ್ಟ ಆವಾಸದಲ್ಲಿ ಒಂದು ಸಸ್ಯ ಅಥವಾ ಪ್ರಾಣಿಯು ಜೀವಿಸುವ ಸಾಮರ್ಥ್ಯವನ್ನು ನೀಡುವ ಅದರ ನಿರ್ದಿಷ್ಟ ಲಕ್ಷಣಗಳು ಮತ್ತು ಅಭ್ಯಾಸಗಳನ್ನು ಹೊಂದಾಣಿಕೆ ಎಂದು ಕರೆಯುತ್ತೇವೆ ಫ್ರೆಂಡ್ಸ್. ಹೊಂದಾಣಿಕೆ ಅಂದರೆ ಏನಂದರೆ, ಒಂದು ನಿರ್ದಿಷ್ಟ ಆವಾಸದಲ್ಲಿ ಒಂದು ಸಸ್ಯ ಅಥವಾ ಪ್ರಾಣಿಯು ಜೀವಿಸುವ ಸಾಮರ್ಥ್ಯವನ್ನು ನೀಡುವ ಅದರ ನಿರ್ದಿಷ್ಟ ಲಕ್ಷಣಗಳು ಮತ್ತು ಅಭ್ಯಾಸಗಳನ್ನು ಒಂದು ಹೊಂದಾಣಿಕೆ ಅಂತ ಕರಿತೀವಿ ಫ್ರೆಂಡ್ಸ್. ಹಲವು ರೀತಿಯ ಆವಾಸಗಳಿವೆ. ಇವುಗಳಲ್ಲಿ ಎರಡು ಮುಖ್ಯ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಭೂ ಆವಾಸ ಮತ್ತು ಜಲ ಆವಾಸ. ವಿವಿಧ ಆವಾಸಗಳಲ್ಲಿ ಎರಡು ಬಗೆಯ ಜೀವಿಗಳಿರುತ್ತವೆ: ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಒಟ್ಟಾರೆ ಜೈವಿಕ ಘಟಕಗಳು. ನೆಕ್ಸ್ಟ್ ಫ್ರೆಂಡ್ಸ್, ಕಲ್ಲು ಬಂಡೆಗಳು, ಮಣ್ಣು, ಗಾಳಿ, ನೀರು, ಬೆಳಕು ಮತ್ತು ಉಷ್ಣತೆ ಮುಂತಾದವುಗಳು ನಮ್ಮ ಸುತ್ತಮುತ್ತಲಿನ ಅಜೈವಿಕ ಘಟಕಗಳು ಫ್ರೆಂಡ್ಸ್. ಜೀವಿಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳಿರ್ತವೆ ಫ್ರೆಂಡ್ಸ್. ಅವುಗಳಿಗೆ ಆಹಾರ ಬೇಕು, ಅವುಗಳು ಉಸಿರಾಡುತ್ತವೆ ಮತ್ತು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಫ್ರೆಂಡ್ಸ್. ಸುತ್ತಲಿನ ಪರಿಸರಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತವೆ ಫ್ರೆಂಡ್ಸ್. ವಂಶವೃದ್ಧಿಯನ್ನು ಮಾಡುತ್ತವೆ, ಬೆಳೆಯುತ್ತವೆ ಮತ್ತು ಚಲನೆಯನ್ನು ತೋರಿಸುತ್ತವೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.